ಈ ಭಾಗದ ಜನರಿಗೆ ಇತಿಹಾಸವನ್ನ ಸೃಷ್ಟಿ ಮಾಡುವಂತ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು. ಕನಸು ಕಾಣಿದ್ರೆ ಸಾಲದು, ಆ ಕನಸನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ಏನು ಸಂಕಲ್ಪವನ್ನು ಮಾಡಿದ್ರು, ಆ ಸಂಕಲ್ಪಕ್ಕೆ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ನಾನು ನಮ್ಮ ಪರಮೇಶ್ವರ್ ಅವರು, ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ ನಾವೆಲ್ಲ ಸೇರಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ಒಂದು ಐತಿಹಾಸಿಕವಾದಂತಹ ಶಿಲಾನ್ಯಾಸವನ್ನು ಮಾಡಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಂಗೆ ಇವತ್ತು ನಿಮ್ಮ ಸ್ಥಳೀಯ ಮುಖಂಡಗಳಾದಂತಹ ಶಿವಣ್ಣವರು ಮತ್ತು ಡಿ.ಕೆ. ಸುರೇಶ್ ಅವರು ಸುಮಾರು 2,000 ಕೋಟಿ ರೂಪಾಯಿ ಯೋಜನೆ, ಮೊದಲನೇ ಯೋಜನೆ 1,000 ಕೋಟಿ ರೂಪಾಯಿ, ಈ ಬೃಹತ್ ಅಂತಾರಾಷ್ಟ್ರೀಯ ಕ್ರೀಡಾ ಗ್ರಾಮವನ್ನ ಇಲ್ಲಿ ಕಟ್ಟಿ ಈ ಭಾಗದ ರೈತರು ಯಾರು ಭೂಮಿಯನ್ನು ಕಳ್ಕೊಂಡಿದ್ರು, ಯಾರು ಇಲ್ಲಿ ವಾಸ ಮಾಡಬೇಕು ಅಂತ ಬಂದಿದ್ದಾರೆ, ಅವರೆಲ್ಲರಿಗೂ ಕೂಡ ಬದುಕನ್ನ ಕಟ್ಕೊಂಡು ಅವರ ಆಸ್ತಿ ಮೌಲ್ಯಗಳನ್ನು ಹೆಚ್ಚಲಿಕ್ಕೆ ಮತ್ತು ಎಲ್ಲ ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾಪಟುಗಳಿಗೆ ಒಂದು ಉತ್ತಮವಾದಂತಹ ಬದುಕನ್ನು ಕಟ್ಕೊಳ್ಳಿಕ್ಕೆ ರೂಪವನ್ನು ಮಾಡಿಕೊಂಡಿದ್ದಾರೆ. ಇದು ನಮಗೆ ಬಹಳ ಸಂತೋಷ ಬಂದಿದೆ. ಈ ಇಡೀ ರಾಜ್ಯದಲ್ಲೇ ನಮ್ಮ 6ನೇ ಗ್ಯಾರಂಟಿ, ಭೂ ಗ್ಯಾರಂಟಿ, ಹೌಸಿಂಗ್ ಬೋರ್ಡು, ನಮ್ಮ ಹೌಸಿಂಗ್ ಇಲಾಖೆ, ವಸತಿ ಇಲಾಖೆ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನ ಮಾಡ್ಕೊಂಡು ಬರ್ತಾ ಇದೆ. ಸೂರು ಇಲ್ಲದೆ ಹೋದವ್ರಿಗೆ ಸೂರು ಕೊಡುವಂಥದ್ದು, ದಾಖಲೆ ಇಲ್ಲದೆ ಹೋದವ್ರಿಗೆ ದಾಖಲೆ ಕೊಡುವಂಥದ್ದು, ಅವನ ಆಸ್ತಿಗಳಿಗೆ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿಕೊಡುವಂತ ಕೆಲಸವನ್ನ ಇವತ್ತು ನಾವು ಕೊಟ್ಟು ಹೋಗ್ತಾ ಇದ್ದೇವೆ. ಹೆಂಗೆ ದೇವರು ನಮ್ಗೆ ಕೊಟ್ಟೋಗಿರೋದು 2 ಆಯ್ಕೆ, ಒಂದು ಕೊಟ್ಟೋಗು, ಒಂದು ಬಿಟ್ಟೋಗು. ಹಂಗೆ ಕೊಡುವಂತ ಕೆಲಸ, ಬಿಡುವಂತ ಕೆಲಸ, ಎರಡು ಕೂಡ ಮಾಡಿ ಕೊಟ್ಟ ಮಾತನ್ನ ಇವತ್ತು ನಾವು ಉಳಿಸ್ಕೊಂಡು ನಿಮ್ಮ ಸೇವೆಯನ್ನ ಮಾಡ್ತಾ ಇದ್ದೇವೆ. ಇಡೀ ರಾಜ್ಯದಲ್ಲಿ ನಾವೇನು 6 ಗ್ಯಾರಂಟಿಗಳನ್ನು ಈಗಾಗಲೇ ಕೊಟ್ಟಿದ್ದೇವೆ. ಇಡೀ ನಮ್ಮ ಸುರೇಶ್ ಅವರು ಮತ್ತು ಏನು ನಮ್ಮ ಶಿವಣ್ಣವರ ಮುಖಂಡತ್ವದಲ್ಲಿ ಇಡೀ ಕಾವೇರಿ ನೀರನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಅವರ ಹೋರಾಟ, ಅವರ ಚಿಂತನೆ, ಅದಕ್ಕೂ ಕೂಡ ಈಗಾಗಲೇ ನೀರನ್ನು ಒದಗಿಸ್ಕೊಟ್ಟು ನೀವೆಲ್ಲ ಭೂಮಿ ಕಳ್ಕೊಂಡಿದ್ದೀರಿ, ಆಸ್ತಿ ಕಳ್ಕೊಂಡಿದ್ದೀರಿ, ಹೊರಗಡೆಯಿಂದ ಬದುಕ್ತಾ ಇದ್ದೀರಿ. ನಿಮ್ಮೆಲ್ಲರೂ ಕೂಡ ಪಕ್ಕದಲ್ಲೇ ಉದ್ಯೋಗ, ಪಕ್ಕದಲ್ಲೇ ಈ ಕ್ರೀಡಾ ಭವನ, ಪಕ್ಕದಲ್ಲೇ ಸ್ಟೇಡಿಯಮ್ಮು, ನಿಮ್ಮ ಮನೆ ಬಾಗಿಲಿಗೆ ಕಾವೇರಿ ನೀರನ್ನು ಕೊಡಿಸುವಂತ ಕೆಲಸ ಈ ಸರ್ಕಾರ ಮಾಡ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.